ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದೆಂತಹ ಅವ್ಯವಸ್ಥೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ತಾಲೂಕು ಏನಿದೆ ಅಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ. ಅಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಯಾವುದು ಕೂಡ ಸರಿ ಇಲ್ಲ. ಬಂದಂತಹ ರೋಗಿಗಳಿಗೆ ಚಿಕಿತ್ಸೆ ಕಮ್ಮಿ ಕೊಟ್ಟರೆ ಅಲ್ಲಿ ರೋಗ ಕಮ್ಮಿ ಆಗೋದ್ರಲ್ಲಿ ಇನ್ನಷ್ಟು ರೋಗ ಜಾಸ್ತಿ ಆಗುತ್ತೆ. ಆ ರೀತಿಯಾದಂತಹ ಅವ್ಯವಸ್ಥೆ ಇದೆ ಅಲ್ಲಿ. ಇದೇ ವಿಚಾರವಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ. ಕುಡಿಯುವ ನೀರಿನ ಫಿಲ್ಟರ್ ದುರಸ್ತಿ ಮಾಡಿಲ್ಲ ಅವರು. ನೀರು ವ್ಯರ್ಥ ಆಗ್ತಾ ಇದೆ. ಬಡ ರೋಗಿಗಳಿಗೆ ಸೌಲಭ್ಯಗಳೇ ಇಲ್ಲ ಅಲ್ಲಿ. ನಾನು ಬರ್ತೀನಿ ಅಂತ ಗೊತ್ತಿದ್ರು ಕೂಡ ಸರಿಪಡಿಸಿಲ್ಲ ಅಂತ ಸಿಡಿಮಿಡಿಗೊಂಡಿದ್ದಾರೆ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ನಾಗಲಕ್ಷ್ಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಉಚಿತ ಔಷಧಿ ಇದ್ದರೂ ಕೂಡ ಹೊರಗಡೆ ಚೀಟಿಯನ್ನು ಬರೆದು ಕೊಡ್ತಾರೆ ಅಲ್ಲಿನ ಡಾಕ್ಟರ್ಗಳು. ಯಾರು ಬಂದಿರ್ತಾರಲ್ಲ ರೋಗಿಗಳು ಅವರಿಗೆ. ವಾರ್ಡ್ನಲ್ಲಿ ಬೆಡ್ಶೀಟ್ ಇಲ್ಲ, ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸ್ತಾ ಇದ್ದಾರೆ. ಅಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ. ಶೌಚಾಲಯಗಳ ದುರಸ್ತಿ ಮತ್ತು ಸೋರುತ್ತಿರುವಂತಹ ನಲ್ಲಿಗಳನ್ನು ನೋಡಿ ಕೆಂಡಾಮಂಡಲವಾಗಿದ್ದಾರೆ. ಬಡವರು ಮಹಿಳೆಯರಿಗೆ ಸ್ಪಂದಿಸಿದ ಈ ಒಂದು ಕೆಲಸ ಏನಿದೆ ಅವ್ರು ಮಾಡ್ತಾ ಇರೋದು ನಿಜಕ್ಕೂ ಕೂಡ ಇದು ಸರಿಯಲ್ಲ ಅಂತ ಹೇಳಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನೋಡಿ, ಇಲ್ಲಿ ವೈದ್ಯಾಧಿಕಾರಿಗಳಿಗೆ ನೀವು ಕ್ರಮವನ್ನು ತೆಗೆದುಕೊಳ್ಳಿ ಸರಿಯಾದ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸಹಾಯಕ ಮಹಿಳೆಯರ ಮೇಲೆ ಅಲ್ಲೇ ಪ್ರಕರಣಕ್ಕೂ ಕೂಡ ಪೊಲೀಸರಲ್ಲಿ ಸರಿಯಾದ ರೀತಿಯ ಸ್ಪಂದನೆ ಮಾಡಿಲ್ಲ. ಪೊಲೀಸರಿಂದ ಕರ್ತವ್ಯ ಲೋಪವಾಗಿದೆ ಅಂತ ಇನ್ಸ್ಪೆಕ್ಟರ್ ಮೇಲೇ ನಾಗಲಕ್ಷ್ಮಿ ಚೌಧರಿ ಗರಂ ಆಗಿದ್ದಾರೆ. ಸ್ಥಳದಲ್ಲಿಯೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಫೋನ್ ಕಾಲನ್ನು ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಹಿಳೆಯರ ರಕ್ಷಣೆಗೆ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ನಾಗಲಕ್ಷ್ಮಿ ಆಗ್ರಹ ಮಾಡಿದ್ದಾರೆ. ನೀವು ಈ ತರ ಮಾಡೋದ್ರಿಂದನೇ ಅವ್ರು ಆ ತರ ಮಾಡೋದು ಅಲ್ಲಪ್ಪ. ತಲೆ ಒಡೆದೋಗಿದೆ, ಸತ್ತೇ ಹೋದ್ಲು ಅನ್ಕೊಳ್ಳಿ, ಅವಾಗ ನೀವು ಅಟೆಂಡ್ ಮಾಡಿದೀರಾ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಿಮ್ ಚಾರ್ಜ್ ಶೀಟ್ ಅಲ್ಲಿ ಕರೆಕ್ಟ್ ಸೆಕ್ಷನ್ಸ್ ಹಾಕಲ್ಲ. ಯಾಕೆ ಹಾಕ್ಬೇಕು? ಆ ಹೆಣ್ಮಗಳಿಗೆ ಏನ್ ಗೊತ್ತಾಗುತ್ತೆ? ಅವಳಿಗೆ ನೀವು ಹೇಳ್ಬೇಕು, ನೀನ್ ಹಿಂಗ್ ಕಂಪ್ಲೇಂಟ್ ಕೊಡ್ತಾಯಿ, ನಿನ್ ತಲೆ ಹೊಡೆದಾಕಿದಾನೆ, ನೀವು ಡಾಕ್ಟರ್ಗಳು ಸ್ಯೂಚರ್ಸ್ ಹಾಕಿದ್ದಾರೆ ಅಂತ. ಇನ್ನೊಂದು ಸ್ವಲ್ಪ ಜೋರ ಹೊಡೆದಿದ್ರೆ ಸತ್ತೇ ಹೋಗಿರೋಳು. ಅವಾಗ ಏನ್ ಮಾಡ್ತಿದ್ರಿ ನೀವು? ಬರ್ಸ್ಕೋಬಾರ್ದು ನೋಡಿ. ಇವಾಗ ನನಗೆ ಗೊತ್ತಿಲ್ಲಪ್ಪ, ನಾನೊಂದು ಸಾಮಾನ್ಯ ಹೆಣ್ಮಗಳು ನಿಮ್ಮ ಹತ್ರ ಬರ್ತೀನಿ, ನಾನು ಯಾವ ತರ ಕಂಪ್ಲೇಂಟ್ ಕೊಡ್ಬೇಕು ಅಂತ ನನಗೆ ಗೊತ್ತಿರಲ್ಲ. ನೀವು ಸಹಾಯ ಮಾಡ್ಬೇಕಾ ಬೇಡವಾ? ಮತ್ತೆ ಯಾಕೆ ಮಾಡ್ಲಿಲ್ಲ? ಕಲ್ಲಲ್ಲಿ ಹೊಡೆದ್ರೆ ಅಟೆಂಪ್ಟ್ ಮರ್ಡರ್ ಅಲ್ವಾ? ಕಲ್ಲಲ್ಲಿ ತಲೆಗೆ ಹೊಡೆದ್ರೆ ಅಟೆಂಪ್ಟ್ ಮರ್ಡರ್ ಅಲ್ವಾ? ಯಾಕೆ ಹಾಕ್ಲಿಲ್ಲ ನೀವು ಯಾಕೆ ಹಾಕ್ಲಿಲ್ಲ? ಮತ್ತೆ ಅದೇ ಹೇಳ್ಬೇಡಿ ನೀವು. ನೋಡಿ, ಕಾಕಿ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಮಾನವೀಯತೆ ರೀ. ಲೋಕಲ್ ಸ್ಟೇಷನ್ಗೆ ಬಂದ್ರೆ ಆ ತಾಯಿ ನನಗ್ ಬಂದು ಕಂಪ್ಲೇಂಟ್ ಮಾಡಬಾರ್ದು. ನಮ್ ಪೊಲೀಸ್ ಅವರು ನನಗೆ ನೋಡ್ಕೊಂಡ್ರು ಮೇಡಮ್ ಅಂತ ಹೇಳ್ಬೇಕು. ಅವರು ಪೊಲೀಸ್ ಅವ್ರು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಮೇಡಮ್ ಅಂತ ರಕ್ತ ಸುರಿಸ್ಕೊಂಡು ತಲೆ ಹೊಡೆದಾಕೊಂಡು ಆಸ್ಪತ್ರೆಗೆ ಬಂದಿರೋ ಹೆಣ್ಣು ಮಗಳು ಪೊಲೀಸ್ ಅವ್ರು ನಮ್ಗೆ ಸ್ಪಂದಿಸ್ಲಿಲ್ಲ ಅಂತ ಯಾಕೆ ಹೇಳ್ತಾರೆ? ಎಂತ ದುರಂತ ಇದೆ. ಐ ವಿಲ್ ಟಾಕ್. ನೀವು ಮೆಡಿಸಿನ್ಸ್ ಎಮರ್ಜೆನ್ಸಿ ಏನ್ ಬೇಕಾಗುತ್ತೆ, ನೈಟ್ ಅಡ್ಮಿಷನ್ ಆಗೋ ಪೇಷಂಟ್ಸ್ಗಳಿಗೆ ನೀವು ಇಟ್ಕೋಬೇಕು ಅಂತ ಗೊತ್ತಿಲ್ವಾ? ಆಯ್ತಪ್ಪ, ನೀವು ಹೊರಗಡೆ ಬರ್ಕೊಡ್ತೀರಾ, ಯಾಕೆ ಬರ್ಕೊಡ್ತೀರಾ? ವೆರಿ ವೆರಿ ಅನ್ಹ್ಯಾಪಿ. ಅಲ್ಲೆಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಊಟ ಮಾಡೋದು ಕೈ ತೊಳಿಬೇಕು, ಇವೆಲ್ಲ ಚಿಕ್ಕ ಪುಟ್ಟ ಆದ್ರೇನಪ್ಪ. ಒಂಚೂರು ಮೊಬೈಲ್ ಪ್ಲೀಸ್. ಡಿಸ್ಪೋಸಬಲ್ ಯಾವಾಗ ಆಗ್ತದೆ? ಯೂಶಲಿ ಜನರಲ್ ವಾರ್ಡ್ಗೆ ಬೆಡ್ಶೀಟ್ ಇವೆಲ್ಲ ಲಾಂಡ್ರಿಗೆಲ್ಲ. ನಾಗಲಕ್ಷ್ಮಿ ಚೌಧರಿ ಅವರಲ್ಲಿ ಮಾತನಾಡ್ತಾ ಇದ್ದಾರೆ. ಆ ಪೊಲೀಸ್ ಅಧಿಕಾರಿ ಹತ್ರ ಮಾತನಾಡ್ತಾ ಇದ್ರು, ನೀವು ಯಾವ ಸೆಕ್ಷನ್ ಅಡಿಯಲ್ಲಿ
ಕೇಸನ್ನು ಹಾಕಿದ್ರಿ. ಆ ಮಹಿಳೆ ಬಂದಿದ್ದಾರೆ, ರಕ್ತ ಸುರಿಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಪೊಲೀಸರು ನನಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ ಮೇಡಮ್, ಅದಕ್ಕೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಕೆಲಸವನ್ನು ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದೀರಾ? ಪೊಲೀಸರು ಅಂದರೆ ಯಾರು? ಸಾರ್ವಜನಿಕರಿಗೆ, ಪಬ್ಲಿಕ್ಕಿಗೆ ಸರ್ವಿಸನ್ನು ಕೊಡಬೇಕು, ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು. ಯಾರು ಈ ರೀತಿಯಾಗಿ ಹಲ್ಲೆ ಆಗಿದೆ, ರಕ್ತ ಸುರಿತಾ ಇದೆ, ಅವ್ರು ಬಂದು ಕೇಳ್ಕೊಳ್ತಾ ಇದ್ದಾರೆ ಅಂದರೆ ನೀವು ಯಾಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿಲ್ಲ ಅಂತ ಆ ಪೊಲೀಸ್ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ರೆ ಅಷ್ಟೇ ಅಲ್ಲ, ಅಲ್ಲಿರುವಂತಹ ಏನು ಆಸ್ಪತ್ರೆಯಲ್ಲಿಂದ ಡಾಕ್ಟರ್ಗಳು ಏನು ಅಲ್ಲಿನ ಅವ್ಯವಸ್ಥೆ ಇದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅದರ ಜೊತೆಗೆ ಔಷಧಿಗಳನ್ನು ಹೊರಗಡೆ ಬರೆದುಕೊಡ್ತಾ ಇದ್ರಲ್ಲ, ಅದು ಯಾಕೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಔಷಧಿಗಳಿಗಾಗಿ ಕೋಟ್ಯಾಂತರ ರೂಪಾಯಿಯನ್ನು ಸುರಿಯುತ್ತೆ, ಬಜೆಟ್ನಲ್ಲಿ ಕೂಡ ದೊಡ್ಡ ಮಟ್ಟದ ದುಡ್ಡನ್ನು ಕೊಡುತ್ತೆ. ಹೀಗಿದ್ರೂ ಕೂಡ ಯಾಕೆ ಸಾರ್ವಜನಿಕರಿಗೆ ಸಿಗುತ್ತಾ ಇಲ್ಲ? ಮತ್ತೆ ಅಲ್ಲಿ ಹಲ್ಲೆ ಆದಂತಹ ಮಹಿಳೆಯ ವಿಚಾರದಲ್ಲಿ ಪೊಲೀಸರು ಸರಿಯಾದ ರೀತಿ ಸ್ಪಂದಿಸಿಲ್ಲ ಅನ್ನುವಂಥ ವಿಚಾರವಾಗಿ ಅವರು ಮಾತನಾಡಿದರೆ ಇದು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಿ. ಏನಾದರೂ ಅವರಿಗೆ ಕೆಲವೊಂದು ವಿಚಾರ ಗೊತ್ತಿಲ್ಲ ಅಂದರೆ ಪೊಲೀಸರಾಗಿ ನೀವು ಅವರಿಗೆ ತಿಳಿಸಬೇಕು. ಯಾವ ಸೆಕ್ಷನ್ ಅಡಿಯಲ್ಲಿ ಬರುತ್ತೋ ಅದರಲ್ಲಿ ನೀವು ಕೇಸನ್ನು ದಾಖಲಿಸಿ ಕ್ರಮವನ್ನು ತೆಗೆದುಕೊಳ್ಬೇಕು, ಅದು ನಿಮ್ಮ ಕರ್ತವ್ಯ. ಆದರೆ ನೀವು ಅದನ್ನು ಮಾಡಿಲ್ಲ. ಮುಂದಿನ ದಿನಗಳಲ್ಲಾದರೂ ಅದನ್ನು ಸರಿಯಾಗಿ ಮಾಡಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.